ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಹೊಲದ ಹತ್ರ ಬಂದೆ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಅದರೊಳಗೆ ತಕ್ಕೊಳ್ಳೋದು. ನಂಗೆ ಹೇಳಕ್ ಬರ್ತಾ ಇಲ್ಲ ಅದೇನು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಟೈಮ್ ಬಂದು ಬೆಳಗ್ಗೆ 6:30. ಈಗ ತಾನೇ ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೆ. ಮುಖದ ಮೇಲೆ ಬಿಸಿಲು ಬೀಳ್ತಾಯಿತ್ತು ನೋಡ್ರಿ. ಇಲ್ಲಿ ನಮ್ಮ ಶ್ರೀಮತಿಯವರು ಮಾವಿನಕಾಯಿ ಕಿತ್ಕೊಬಾ ಚಿತ್ರಾನ್ನ ಮಾಡಬೇಕು ಅಂದರು. ಅದಕ್ಕೆ ಇಲ್ಲಿ ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ತೋಟದ ಹತ್ರ. ನಮ್ಮ ಚಿಕ್ಕಪ್ಪ ಅವ್ರ ಹೊಲದ ಹತ್ರ ಬಂದೆ. ಇಲ್ಲಿ ಮಾವಿನ ಗಿಡ ಐತೆ. ಇದು ನಮ್ಮ ಚಿಕ್ಕಪ್ಪ ಅವ್ರ ಹೊಲದ ಹತ್ರ ಬಂದಿರೋದು. ನಮ್ಮ ಚಿಕ್ಕಪ್ಪ ಅವ್ರದ್ದು ಗಿಡ ಇದು. ಕೆಂಜಿದ ನೋಡ್ರಿ ಎಷ್ಟೊಂದು ಇದರಲ್ಲಿ ಖಚಿತವು. ಇದೊಂದು ಮಾವಿನಕಾಯಿ ಕಿತ್ಕೊಂಡಿದ್ದೀನಿ. ಇದೊಂದು ಮಾವಿನಕಾಯಿ ಸಾಕಾಗುತ್ತೆ ಚಿತ್ರಾನ್ನ ಮಾಡೋದಕ್ಕಿಂತ ಜಾಸ್ತಿನೇ ಆಗ್ತೈತೆ ಅನಿಸುತ್ತೆ. ಇಲ್ಲಿ ಮಾವಿನಕಾಯಿ ಜೊತೆ ಇನ್ನೊಂದು ನೋಡಿದೆ ನೋಡ್ರಿ, ಪರಂಗಿಕಾಯಿನೂ ಬಿಟ್ಟೈತೆ. ಹಣ್ಣೆ ಆಗಿದ್ದಂಗೆ ಐತಿ ಇದು. ಇದನ್ನು ಒಂದು ಕಿತ್ಕೊಳ್ಳೋಣ. ಬರೀ ಮಾವಿನಕಾಯಿಗೆ ಅಂತ ಬಂದಿದ್ದು, ಒಂದು ಪರಂಗಿಕಾಯಿನೂ ಸಿಕ್ತು. ಮನೆ ಕಡೆ ಹೊರಟೆ. ಮಾವಿನಕಾಯಿ ತಂದು ಕೊಟ್ಟು ಆಮೇಲೆ ಕಾಫಿ ಕೊಟ್ಟರು ನಮ್ಮ ಶ್ರೀಮತಿಯವರು. ಕಾಫಿ ಕುಡಿದು ಸ್ವಲ್ಪ ಕೆಲಸ ಇತ್ತು ನನಗೆ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬೆವರು ಸೆಕೆ. ಅದಕ್ಕೆ ಸ್ನಾನ ಮಾಡಿಕೊಂಡು, ಮತ್ತು ಇದೇನು ಬೆಳಗ್ಗೆ ವಿಭೂತಿ ಹಾಕೊಂಡಿದ್ದೀನಿ ಅಂದರೆ ಸ್ನಾನ ಮಾಡ್ಕೊಂಡಲ್ಲ, ಅದಕ್ಕೆ ಸ್ವಲ್ಪ ಪೂಜೆ ಮಾಡಿ ಕೈ ಮುಗಿದು ಬಂದೆ. ನಮ್ಮ ಶ್ರೀಮತಿಯವರೀಗ ತಿಂಡಿ ಮಾಡ್ತಾ ಇದ್ದಾರೆ. ಏನಿದು ಹುರ್ಕೊತಿರೋದು? ಮೆಂತ್ಯ, ಕಾಳು ಮೆಣಸು, ಜೀರಿಗೆ. ಇವನ್ನ ಹುರ್ಕೋತಿದ್ದಾರೆ. ಅಂದರೆ ಇವರು ಇವತ್ತು ಸ್ವಲ್ಪ ಲೇಟಾಗಿ ಇದ್ದರು, ಅದಕ್ಕೆ ಎದ್ದು ಇವರು ಎಲ್ಲ ನೆಲ ಒರೆಸಿ ಎಲ್ಲ ಇದು ಮಾಡಿ ಸ್ನಾನ ಮಾಡಿಕೊಂಡು ಬಂದು ಸ್ವಲ್ಪ ಲೇಟಾಗಿನೇ ತಿಂಡಿ ಮಾಡ್ತಾ ಇದ್ದಾರೆ. ಗಮ್ಮತ್ತೈತೆ, ಒಂಥರ ಗಮ್ಮ ಬರ್ತಾ ಇರೋದು ಅಲ್ವಾ? ಪರವಾಗಿಲ್ಲ ನೋಡ್ರಿ, ಇಕ್ಳ ಇವತ್ತು ತಗೊಬಿಟ್ಟಿದ್ರೆ ಹಾಯಿದಾರ. ಈಗ ಇದು ಒಂದು 5 ನಿಮಿಷ ತಂಗಾಗಿ. ಹೌದಾ? ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೋಣ. ಹೌದಾ? ಇಲ್ಲಿ ನೋಡ್ರಿ, ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಇದು ಅನ್ನ ಮಾಡಿಟ್ಕೊಂಡಿದ್ದಾರೆ. ಚಿತ್ರಾನ್ನಕ್ಕೆ ಮಾವಿನಕಾಯಿ ತೊರೆದಿಟ್ಕೊಂಡಿದ್ದಾರೆ. ಸ್ವಲ್ಪ ಇದು ಇನ್ನೂ ಎಳೆಕಾಯಿ ಆಗಿತ್ತು, ಒಂಚೂರು ಒಂಬಣ್ಣ ಬಂದೈತೆ ಅನ್ಸುತ್ತೆ. ಇದು ಕಾಯಿ ಇರಲಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ತಗೊಂಡಿದ್ದಾರೆ. ಎಲ್ಲರಿಗೂ ಗೊತ್ತು ಚಿತ್ರಾನ್ನಕ್ಕೆ ಹಾಕೋದು. ಮಾಮೂಲಿ ಇದೆಲ್ಲ ಗೊತ್ತಿರುತ್ತಲ್ಲ ಇದೇನು ಅಂತ. ಎಲ್ಲ ಒಗ್ಗರಣೆ ಹಾಕೊಂಡು ಅದಕ್ಕೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಯಿತು. ಈಗ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಸರಿ, ಓಕೆ. ಆದರೆ ಒಣಮೆಣಸಿನ್ಕಾಯಿ ಯಾಕೆ? ಎರಡು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ. ಹೌದಾ? ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಚಂದಕ್ಕೆ ಒಣಮೆಣಸಿನ್ಕಾಯಿ. ಹೌದು ತಾನೆ, ನೀನೇ ತಾನೇ ಹೇಳಿದ್ದು ಚೆನ್ನಾಗಿರ್ತೈತೆ ಅಂತ. ಅದಕ್ಕೆ ಚಂದಕ್ಕೆ ಒಣಮೆಣಸಿನ್ಕಾಯಿ. ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೋ ಅಷ್ಟಕ್ಕೆ ಇದು ಚೆನ್ನಾಗೈತೆ. ಫ್ರೈ ಮಾಡ್ಕೊತೀನಿ. ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೆ ಕಲ್ಲಿನ ತಗೋತೀವಿ, ಪುಟಾಣಿ. ಮನೆ ಒಳಗಡೆ ಲೈಫ್ ಸ್ಟೈಲ್ ವರ್ಕ್ ಮಾಡಬೇಕಾದ್ರೆ ಇದೈತೆ ನಮ್ಮ ಮನೆ ಒಳಗೆ ಬಳಸೋ ಪುಟಾಣಿ. ಇದು ಎರಡು ಬಳಸ್ತೀವಿ, ಅದು ಬಳಸ್ತೀವಿ. ಅಲ್ಲ, ಅಂಗಳದಲ್ಲಿ ಅಡುಗೆನಲ್ಲಿ ಅದನ್ನು ಬಳಸ್ತೀವಿ. ಅಂದರೆ ಜಾಸ್ತಿ ಅಂಗಳದಲ್ಲಿ ಅಡುಗೆ ಅದನ್ನು ಬಳಸ್ತೀವಿ. ಮನೆ ಒಳಗಡೆ ಅಡುಗೆ ಮಾಡಬೇಕು ಅಂದರೆ ಇದನ್ನು ಬಳಸ್ತೀವಿ. ಪುಟ್ಟಮ್ಮ ಕೊಟ್ಟು ಸಾಕು. ಜಾಸ್ತಿ ನಿಮ್ಗೇನು ಬೇಡ, ಸ್ವಲ್ಪ ತರ್ತರಿಯಾಗಿರ್ಬೇಕು. ಈಗ ಈಗ ಹಸಿಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಕಡಿಮೆ ಇಟ್ಟಿದೆ ಉರಿನ. ಈಗ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ತುರಿದಿರೋ ಒಂದು ಮಾವಿನಕಾಯಿ ಅದು ಸ್ವಲ್ಪ ಅಂತರ ಆಗ್ಬಿಟ್ಟೈತೆ, ಕ್ಷಮೆ ಇರಲಿ. ಇದು ಹೌದು, ಇದು ಮಾಡ್ಕೊಂಡಿದ್ನಲ್ಲ ಅದು. ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಾವಿನಕಾಯಿನ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಅದ್ರ ಫ್ಲೇವರ್ ಹೋಗ್ಬಿಡ್ತೈತೆ, ಚೆನ್ನಾಗಿರಲ್ಲ ತಿನ್ನೋದು. ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಕಾಯಿ ತುರಿ, ಪರಿಮಳ ಎರಡು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಸ್ಟವ್ ಆಫ್ ಮಾಡಿದ್ಮೇಲೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈ ಸ್ವಲ್ಪ ಗೊಜ್ಜನ್ನ
ಎತ್ತಿಟ್ಕೋತೀನಿ. ಯಾಕೆ? ಫಸ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ, ಆಮೇಲೆ ಸ್ವಲ್ಪ ಗೊಜ್ಜು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಆ ಬಾಂಡಿನ ಈ ಕಡೆ ಸೈಡ್ಗೆ ಎತ್ತಿಟ್ಕೊತೀನಿ. ಅನ್ನನೆಲ್ಲ ಉದ್ರಾಗಿ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ಬಿಸಿ ಇರೋದೇ ಅನ್ನನ ಹಾಕ್ಬಿಟ್ಟು ಕಲಿಸ್ಬಾರ್ದು. ಅದಕ್ಕೆ ಒಂದು ಪಾತ್ರೆಗೆ ಎಲ್ಲ ತಣ್ಣಗಾಗೋದಕ್ಕೆ ತೆಗೆದಿಟ್ಕೊಂಡಿದ್ದೆ. ಬಿಸಿ ಇದ್ರೆ ಏನಾಗುತ್ತೆ? ಮೆತ್ತಗಾಗುತ್ತೆ. ಹಂಗ ಗೊಜ್ಜು ಬಿಸಿ ಇರ್ತತೆ, ಅನ್ನನೂ ಬಿಸಿ ಇರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಕ್ಕೆ ಹೋದ್ರೆ ಜಾಸ್ತಿ ಮೆತ್ತಗಾಗ್ತದೆ. ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಳಿ ಅನ್ನಕ್ಕೆ ಬಣ್ಣ ಬಳಿಬೇಕು. ಇದು ಏನೋ ಹುರಿದಾಕಿದ್ನಲ್ವಾ, ಅದು ಅಂತೈತೆ. ಅದು ಮಾವಿನಕಾಯಿ ಎಲ್ಲ ಅಂತೈತೆ. ನಿಜ ಹೇಳ್ತೀನಿ ನೋಡ್ರಿ, ಇವರ ಒರಿಜಿನಲ್ ಸ್ಟೈಲು. ಇಕ್ಲ ಸೈಡ್ ಬಿಸಾಕ್ಬಿಟ್ಟು, ಇಕ್ಲ ಅಲ್ಲ ಏನದು, ಕೈ, ಅನ್ನದ ಕೈ ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ. ಅದೇನೋ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದು ಒಂದು ರುಚಿನೂ ಬರುತ್ತೆ, ಚೆನ್ನಾಗೂ ಹೊಂದ್ಕೊಳ್ಳುತ್ತೆ. ಅದು ಹೊಂದುತ್ತೆ ಅನ್ನ. ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡೋದೀಗ. ಇದನ್ನೇನಂತಾರೆ, ಸೀಸನೇಬಲ್ ತಿಂಡಿನ ಈ ಸೀಸನಲ್ಲಿ ಮಾತ್ರ ಮಾಡ್ತಾರಲ್ಲ, ಆ ತಿಂಡಿ ಅಂತ ಹೇಳ್ಬೋದು. ಈಗ ನಮ್ಮ ಮನೆಯವರು ತಿಂದು ರುಚಿ ಹೇಳ್ತಾರೆ ಹೇಗಿದೆ ಅಂತ. ತಿನ್ಸಮ್ಮ ತಾಯಿ, ಕಣ್ಮುಚ್ಕೋ. ದೇವ್ರಿಗೆ ನಿಜ. ಚಿತ್ರಾನ್ನ ಏನು ಹೇಳ್ತಾರೆ ಅದನ್ನು, ಅದ್ಭುತ. ನಗದಲ್ಲ, ಸೀರಿಯಸ್ ಆಗಿ ಅದ್ಭುತ. ಅಷ್ಟು ಉಪ್ಪು, ಹುಳಿ, ಖಾರ ಎಲ್ಲ ಬೆರೆತು ತುಂಬಾ ರುಚಿಯಾಗಿದೆ. ಸಖತ್ತಾಗಿದೆ. ನೋಡೋಕ್ಕೂ ಸಖತ್ತಾಗಿದೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ರುಚಿಯಾಗಿರುತ್ತೆ. ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಈಗ ಇಲ್ಲಿ ಬಿಸಿನೀರು ಕಾಯಿಸಿದ್ರು. ತಿಂಡಿ ತಿಂದಮೇಲೆ, ತಿಂಡಿ ಒಂದೇ ಅಲ್ಲ, ತಿಂಡಿ ಊಟ ಏನೇ ಆಗಲಿ ನನಗೆ ತಿಂಡಿ ತಿಂದಮೇಲೆ ಅಥವಾ ಊಟ ಆದ್ಮೇಲೆ ಅಥವಾ ರಾತ್ರಿ ಊಟ ಆದ್ಮೇಲೆ ಒಂದು ಲೋಟ ಬಿಸಿನೀರು ಬೇಕು. ಬೆಳಗ್ಗೆ ಟೈಮ್ ತಿಂಡಿ ತಿಂದ್ಮೇಲೆ ಆದ್ರೆ ಒಂದು ಲೋಟ ಬಿಸಿನೀರು ಕುಡಿದ್ಮೇಲೆ ಒಂದು ಲೋಟ ಕಾಫಿ ಲಟ್ಟಿ. ಇದು ನನ್ನ ಅಭ್ಯಾಸ. ತಿಂಡಿ ತಿಂದಾದ್ಮೇಲೆ ನಮ್ಮ ಶ್ರೀಮತಿಯವರು ನನಗೆ ಬಿಸಿನೀರು ಕಾಯಿಸ್ಕೊಟ್ಟು, ಇವರು ಬೆಳ್ಳುಳ್ಳಿ ಸುಲ್ಕೋತಾ ಇರೋದಲ್ಲ, ಬೆಳ್ಳುಳ್ಳಿ ಸುಲ್ಕೋತಾವ್ರೆ. ಏನಕ್ಕೆ ಅಂದರೆ ಅಲ್ಲಿ ಡಬ್ಬ ತೋರ್ಸಮ್ಮ. ಇದು ಓಪನ್ ಮಾಡಿದೆ ಹೆಂಗೆ? ಮಾವಿನಕಾಯಿ ಹಾಕೋದಕ್ಕೆ, ಉಪ್ಪಿನಕಾಯಿ ಹಾಕಕ್ಕೆ ಅಲ್ಲ, ಮಾವಿನಕಾಯಿ ಎಲ್ಲಿ ಹಾಕಿರೋದು ನಾನು ನೋಡಿದ ದಡ್ಡ. ಉಪ್ಪಿನಕಾಯಿ ಹಾಕೋದು, ಮಾವಿನಕಾಯಿ ಹಾಕಿದ್ದಾರೆ ಉಪ್ಪಿನಕಾಯಿಗೆ, ಅದು ಉಪ್ಪಿನಕಾಯಿ ಹಾಕೋದಕ್ಕಲ್ಲ. ಇದರಲ್ಲೇ ಹುರ್ಕೊಳ್ಳ ಏನು ಮೆಂತ್ಯ ಸಾಸಿವೆ ಎಲ್ಲ ಉರಿಬೋದಾ? ಆಗುತ್ತಾ? ಉರಿಬೋದು ಅಂದ್ಕೊಂಡಿದ್ದೀನಿ. ಊರಿ ಮತ್ತಿನ್ನೇನು ಬಾಣಲಿ ತಿರುಗಿ ಇವಾಗ ತೊಳೆಯೋಕ್ಕಾಗಲ್ಲ ಅರ್ಜೆಂಟಿಗೆ. ಚಿತ್ರಾನ್ನ ಆಯ್ತು ಬಾಣಲಿಲಿ. ಇದು ಮೆಂತ್ಯ, ಇದು ಸಾಸಿವೆ, ಕಲರ್ ಬಂತು. ಅದನ್ನೇ ನಾನು ಹೇಳ್ತಾ ಇರೋದು. ನೋಡೊಂದು ನಿಮಿಷ ನೋಡು, ಸಿಡಿಯೋದು ಕೇಳಿಸ್ತೈತಾ? ಸಾಸಿವೆ ಚಟಪಟ, ಯಾವಾಗ ಚಟಪಟ ಅಂತಿರ್ತೈತೆ ಸಾಸಿವೆ. ಹೆಂಡತಿ ಬಾಯಿ ಥರ ಸಿಡಿಯೋದು. ನೋಡು ತನಗಾಗಬೇಕಾಗಿ ಸುತ್ತಾಯ್ತು. ಒಂದು 5 ನಿಮಿಷ ತನಗಾಗಿ. 5 ನಿಮಿಷ ಏನು ಬೇಕಾಗಲ್ಲ, 1-2 ನಿಮಿಷ ಸಾಕು. ಇದು ಎಕ್ಸಸೈಸ್ ಮಾಡೋದು ದಿನ ನಮ್ಮ ಶ್ರೀಮತಿಯವ್ರು ಮಾಡೋ ಎಕ್ಸಸೈಸ್ ಇದು. ಯಾವತ್ತಿಂದ ಮಾವಿನಕಾಯಿ ಹಾಕಿದಾಗ್ಲಿಂದ ಕಳ್ತೈತೆಲ್ಲ ಒಂಥರ ಗಮ್ ಅಂತ ಐತೆ. ಇನ್ನೂ ಇದೆಲ್ಲ ಪುಡಿ ಮಾಡಿ ಹಾಕಿದ್ಮೇಲೆ ಗಮ್ ಅನ್ನೋದು. ಹೌದಾ? ಈಗ ಮಿಕ್ಸಿ ರುಬ್ಕೊಳಲ್ವಾ? ಇಷ್ಟಕ್ಕೆಲ್ಲ ಮಿಕ್ಸಿ ಏನಕ್ಕಪ್ಪ? ನುಣ್ಣಗೆ ಆಗ್ತದೆ ಕುಟ್ನೆಗೆ. 1-2 ನಿಮಿಷ ಇರೋ ತೋರಿಸ್ತೀನಿ. ತೆಗಿ, ನಿನ್ನ ಕೈ ತೆಗಿ, ಕೊಟ್ಟೋಗ್ಬಿಡು. ಹಂಗ ಕೇಳ್ತಿದ್ದಲ್ಲ ನುಣ್ಣಗಾಗ್ತಿತ್ತ ಅಂತ. ನೋಡ್ಬಾ ಆಗೈತೆ. ಸಾಕಿಷ್ಟು ತರ್ತರಿಯಾಗಿದ್ರೆ. ಈಗ ಇದನ್ನ ಬಾಕ್ಸ್ ಮುಚ್ಚಲ ತೆಗೆದುಬಿಟ್ಟು ತೆಗೆದಿದ್ದೀನಿ ಆಗಲ್ವಾ? ಏನಾಗಲ್ಲ. ಅದರೊಳಗೆ ತಕ್ಕೊಳ್ಳೋದು. ಹಾಕ್ಕೊಂಡು
ಆಮೇಲೆ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಟ್ಕೊಂಡಿದ್ದೀನಿ. ಅದಕ್ಕೆ ಜಜ್ಬೇಕು ಅದನ್ನು ಸುಮ್ಮನೆ ಜಜ್ಬೇಕಷ್ಟೇ. ಅದು ಜಾಸ್ತಿ ಏನು ನುಣ್ಣಗಾಗಬೇಕಲ್ಲ ಜಜ್ಜಲ್ಲ. ನುಣ್ಣಗಾಗೋದೇನು ಬೇಡ. ನಿನ್ನ ಜೊತೆ ಮಾತಾಡ್ಬೇಡೆಲ್ಲ ಸಿಡಿತಾ ಇದೆ. ತುಂಬ ನುಣ್ಣಗಾಗಂಗೆ ಏನು ಬೇಡ, ಸುಮ್ಮನೆ ಜಜ್ಬೇಕಷ್ಟೇ. ಇಷ್ಟನಾ? ಹಾಂ, ಅದನ್ನು ಹಾಕ್ಬಿಡೋದು ಅದರೊಳಗೆ. ಗಂಟೆ ಹೊಡೆದಂಗೈತಲ್ಲ ಸೌಂಡು. ಬೆಲ್ಲು ಹೊಡಿತಾಳೆ ನನ್ನ ಒಳಗೆ. ಖಾರದ ಪುಡಿ ಹಾಕ್ತೀನಿ. ಹಾಕ್ಬಿಟ್ಟೆ ನನ್ನ ಹೃದಯ ಕಾರಣ ಇವಾಗ. ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಮುಂದಾಗಿದ್ರೇನೆ ಚೆನ್ನಾಗಿರೋದು. ಖಾರವಾಗಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಅರಿಶಿನ ಪುಡಿ. ಉಪ್ಪು ಸ್ವಲ್ಪ ಮುಂದಾಗಿ ಏನಕ್ಕೆ ಗೊತ್ತಾಗೋದು, ಅದು ಜಾಸ್ತಿ ಮುಂದಾಗ ಹಾಕ್ಬಾರ್ದು, ಸ್ವಲ್ಪ ಕೆಡಲ್ಲ ಬೇಗ ಅಂತ. ಇವಾಗ ಇದನ್ನೆಲ್ಲ ಚೆನ್ನಾಗಿ ನಿಜ ಹೇಳ್ತೀನಿ, ತಿರುಗಬಾರ್ದು. ಹೌದಾ? ತಿರುಗಿ ಗೊತ್ತಿಲ್ವಾ? ತಿರುಗಬಾರ್ದು. ನಿನ್ ಮಾತು ಕೇಳ್ಕೊಂಡು ತಿರುಗಿದ್ದಾಯ್ತು. ನಾನು ಯಾವಾಗಲೂ ಹೆಂಗ್ ಮಾಡ್ತೀನೋ ಹಾಗೆ ಮಾಡ್ತೀನಿ. ಎಕ್ಸಸೈಸ್ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಹೌದಾ? ನೋಡು, ನೀನು ತಿರುವು ಅಂದ್ರೂ ಮಿಕ್ಸ್ ಆಗಿರ್ಲಿಲ್ಲ. ತೆಗಿಬಿಡು ಇನ್ನೊಂದೆರಡು ಸರಿ ಏನಾನ. ಹೌದಾ? ತಿರುವಲ್ಲ ಅಂತ ತಿರುಗುತ್ತಾ ಇದೆಯಾ? ಇದು ಗಂಟು ಹೊಡಿತಾ ಇದ್ದೀನಿ. ಗಂಟಲ್ಲ, ಅದು ಮುದ್ದೆ ಕಟ್ಕೊಂಡು ಎಲ್ಲ ಒಂಥರ ಅಂಟ್ಕೊಂಡ್ಬಿಟ್ಟೈತೆ. ಮುದ್ದೆ ಕಟ್ಟೈತೆ ಅಲ್ಲ, ಅದನ್ನು ಒಂದ್ಸರಿ ಹೊಡಿತೀನಿ ಅಷ್ಟೇ. ಅದು ಹೊಡೆದ್ರೆ ಅವಾಗ ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡಿತೈತೆ. ಇವಾಗ ಮತ್ತೆ ಎಕ್ಸಸೈಸ್ ಸ್ಟಾರ್ಟ್. ಅಂದ್ರೆ ನಾನು ಉಪ್ಪು ಹಾಕಿದ್ದು ಸ್ವಲ್ಪ ಜಾಸ್ತಿ ದಿನ ಆಗಿತ್ತು, 1 ವಾರ ಆಗೈತೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಕಟ್ಕೊಂಡೈತದ. ಏನು ಮುದ್ದೆ ತರ ಎಲ್ಲ ಏನ್ ಹೇಳ್ತಾರೆ ಅದನ್ನ ನಂಗೆ ಹೇಳಕ್ ಬರ್ತಾ ಇಲ್ಲ ಅದೇನು ಅಂತ. ಮುದ್ದೆ ತರ ಕಟ್ಕೊಂಡೈತೆ, ಮುದ್ದೆ ಆಗೈತೆ ನೋಡ್ರಿ. ಇಷ್ಟು ಉಪ್ಪಿನಕಾಯಿ ಹಾಕಿದೀವಿ, ಇದೆಲ್ಲ ಹೊಂದ್ಕೊಳ್ಳಿ ಸ್ವಲ್ಪ. ಇಷ್ಟೈತೆ. ನಮ್ಮ ಮಗಳು ಕೇಳ್ತಾ ಇದ್ಲು ಅಮ್ಮನ ಹತ್ರ, ಅಮ್ಮ ಇಷ್ಟೇನಾ, ಇಷ್ಟು ಎಲ್ಲಿ ಸಾಕಾಗುತ್ತೆ ಅಂತ. ಅಂದರೆ ಅಮ್ಮ ಮಗಳು ಉಪ್ಪಿನಕಾಯಿ ಇದ್ರೆ ನಾವು ಜಾಸ್ತಿ ತಿಂತೀವಿ ಉಪ್ಪಿನಕಾಯಿ. ಎಲ್ಲರೂ ಉಪ್ಪಿನಕಾಯಿ 1-2 ತಿಂತಾರೆ. ಆದರೆ ಅಮ್ಮ ಮಗಳು ಪಲ್ಯ ಥರ ಹಾಕೊಂಡು ತಿಂತಾ ಇರ್ತಾರೆ. ನಾನು ಅದನ್ನೇ ಹೇಳ್ತೀನಿ, ಉಪ್ಪಿನಕಾಯಿ ಥರ ತಿನ್ನಿರಿ, ಪಲ್ಯ ಥರ ತಿನ್ಬೇಡ್ರಿ ಅಂತ. ಆದರೆ ಇಷ್ಟ ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾರೆ. ತಿರ್ಗಾ ಒಂದಿಷ್ಟು ಉಪ್ಪು ಹಾಕಿದ್ಯಾ? ಯಾಕೆ ಗೊತ್ತಾ, ಅದೆಲ್ಲ ಈಗ ಮುದ್ದೆ ತರ ಕಟ್ಕೊಂಡೈತಲ್ಲ, ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ. ಆಮೇಲೆ ಚೆನ್ನಾಗಾಗುತ್ತೆ, ಎಲ್ಲ ಇನ್ನೂ ಚೆನ್ನಾಗಿ ಕಲ್ತ್ಕೊಳುತ್ತೆ ಮತ್ತೆ ಕಲ್ತ್ಕೊಳುತ್ತೆ ಅದೆಲ್ಲ ಉಪ್ಪು ಖಾರ ಎಲ್ಲ ಉಪ್ಪು ಖಾರ. ಆಯ್ತು, ರೆಡಿ ಅಷ್ಟೇ. ಈ ಉಪ್ಪಿನಕಾಯಿ ಮಾಡಿದ್ದು ಹೆಂಗೆ ಹೇಳ್ಬಿಡು ಸ್ವಲ್ಪ ಹಂಗೆ. ಮತ್ತೆ ಕಮೆಂಟ್ ಮಾಡಿ. ಮಾವಿನಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಪೀಸು, ಸ್ವಲ್ಪ ಉದ್ದಕ್ಕೆ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲು ಜಾಸ್ತಿ ಇದ್ರೆ 1 ದಿನ ಸಾಕು. ಏನೋ ಮೋಡ ಆ ಥರ ಎಲ್ಲ ಐತೆ ಅಂದ್ರೆ 2 ದಿನ. ಅಂದ್ರೆ ಮಾವಿನಕಾಯಿ ಸ್ವಲ್ಪ ಬಾಡ್ಬೇಕಷ್ಟೇ. ಆ ರೀತಿ ಮಾಡಿಬಿಟ್ಟು ತಂದ್ಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಡ್ಬೇಕು. ಬಾಕ್ಸು ನೀಟಾಗಿ ತೊಳೆದ್ಬಿಟ್ಟು ತೇವ ಏನು ಇಲ್ದಿರೋ ಥರ ಚೆನ್ನಾಗಿ ಒರೆಸಿ, 1 ದಿನ ಮುಂಚೆನೆ ಒರೆಸಿ ಎತ್ತಿಟ್ಕೊಂಡು ಅದಕ್ಕೆ ಮಾವಿನಕಾಯಿ ಹಾಕ್ಬಿಟ್ಟು 1-2 ಹಿಡಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು 1 ವಾರ ಹಂಗೆ ಬಿಟ್ಟಿದ್ದೆ. ಉಪ್ಪಿನಕಾಯಿ ಹಾಕೋಕ್ಕೆ ಟೈಮ್ ಸಿಗದೆ 2 ದಿನ ಬಿಟ್ಟರೆ ಸಾಕು. ಅಂದ್ರೆ ಅದು ಉಪ್ಪು ಹಾಕೋದ್ಮೇಲೆ ದಿನ ಈ ತರ ಹಿಂಗೆ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು. ಅದೇ ಎಕ್ಸರ್ಸೈಸ್ ಮಾಡ್ಬೇಕು ದಿನ. ಮತ್ತೆ ಇನ್ನೊಂದು ಉಪ್ಪು ಹಾಕಿಟ್ರೆ ಮಾವಿನಕಾಯಿ ಏನು ಹಾಳಾಗಲ್ಲ. ಅದಕ್ಕೋಸ್ಕರ ಮುಂಚೆ ಉಪ್ಪು ಹಾಕಿ ವಾರ ಬಿಟ್ಟು ಬೇಕಿದ್ರು ಖಾರ ಎಲ್ಲ ಸೇರಿಸ್ಕೋಬಹುದು. ಅದಕ್ಕೋಸ್ಕರ ನಾನು ಆ ಉಪ್ಪು ಹಾಕಿಟ್ಟು 1 ವಾರ ಆಗೈತೆ. ಈಗ ಅದೆಲ್ಲ ಬೆಳಗ್ಗೆ ಬಂದಿದೆ ಅದಕ್ಕೆ ಉಪ್ಪಿನಕಾಯಿ ರೆಡಿ ಮಾಡೋದಕ್ಕೆ. ಈಗ ನೋಡಿದ್ರಲ್ಲ, ಸಾಸಿವೆ ಮೆಂತ್ಯ ಎಲ್ಲ ಪುಡಿ ಮಾಡಾಕಿದ್ದು, ಬೆಳ್ಳುಳ್ಳಿ ಜಜ್ಜಿ ಹಾಕಿರೋದು, ಮತ್ತೆ ಅರಿಶಿನ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು, ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ, ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದೀನಿ. ನಾಳೆ ಅಷ್ಟೊಂದು ಚೆನ್ನಾಗಿರಲ್ಲ, ನಾಡ್ದ್ರಿಂದ ಸೂಪರ್ ಆಗಿರ್ತದೆ. ಆಮೇಲೆ ಇದು ಪಿಂಗಾಣಿ ಜಾಡಿಲಿ ಹಾಕ್ಬೇಕು ಉಪ್ಪಿನಕಾಯಿ ಅಂತ ಅನ್ಬೇಡ್ರಿ ಯಾರು. ಪಿಂಗಾಣಿ ಜಾಡಿ ಇಲ್ಲ ತರಬೇಕು. ನಮ್ಮ ಮನೇಲಿ ನಾವು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿದೀವಿ. ಪ್ಲಾಸ್ಟಿಕ್ ಡಬ್ಬದಲ್ಲೂ ಹಾಕೋಬಹುದು, ಏನಾಗಲ್ಲ. ಪಿಂಗಾಣಿ ಜಾಡಿ ಒಳ್ಳೇದು ಆರೋಗ್ಯಕ್ಕೆ ಹೇಳ್ಬೇಕು ಅಂದ್ರೆ. ಆದ್ರೆ ಜಾಸ್ತಿ ಉಪ್ಪಿನಕಾಯಿ ಹಾಕ್ಬೇಕು ಅಂದ್ರೆ ಪಿಂಗಾಣಿ ಜಾಡಿಯಲ್ಲೂ ಹಾಕಕ್ಕಾಗಲ್ಲ. ಅಲ್ಲ, ದೊಡ್ಡ ಬರ್ತಾವಲ್ಲ ಪಿಂಗಾಣಿ ಜಾಡಿ. ಹೌದಾ? ಇಷ್ಟೆಲ್ಲ ಹಿಡಿತೈತೆ. ಆದ್ರೆ ಇನ್ನು ಜಾಸ್ತಿ ನಾವು ಎಳ್ಳಿಕಾಯಿ ಉಪ್ಪಿನಕಾಯಿ ಎಲ್ಲ ಈ ಬಾಕ್ಸ್ ತುಂಬಾ ಹಾಕ್ತೀವಿ. ಎಳ್ಳಿಕಾಯಿ ಸೀಸನ್ ಅಲ್ಲಿ ಆ ಬಾಕ್ಸ್ ತುಂಬಾ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕಿರ್ತೀವಿ.
ಅಷ್ಟೇ ಉಪ್ಪಿನಕಾಯಿ ನೋಡೋದ್ರಲ್ಲ. ನೆಕ್ಸ್ಟ್ ಪಿಂಗಾಣಿ ಜಾಡಿ ತಂದು ಬಳಸ್ಕೊಳ್ಳೋದಕ್ಕೆ ಹಾಕಿ ಇಟ್ಕೋತೀವಿ ಉಪ್ಪಿನಕಾಯಿನ. ಇನ್ನೂ ಏನಾದರೂ ಹೇಳೋದಿದೆಯಾ? ಇನ್ನೇನಿಲ್ಲ, ಇಷ್ಟು ಹೇಳ್ತಾ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆಲ್ಲ ನೋಡಿದ್ರಲ್ವಾ, ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.